ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕೀಮೋಥೆರಪಿ ಬಗ್ಗೆ ಕಂಪ್ಲೀಟ್ ಆಗಿ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ರೇಡಿಯೋಥೆರಪಿ ಅಥವಾ ರೇಡಿಯೇಷನ್ ಥೆರಪಿ ಅಂತ ಹೇಳ್ತೀವಲ್ಲ ಅದರ ಬಗ್ಗೆ ನಾವು ನೋಡೋಣ. ಸೊ ರೇಡಿಯೋಥೆರಪಿ ಅಥವಾ ರೇಡಿಯೇಷನ್ ಥೆರಪಿ ನಾವು ಯಾಕೆ ಯೂಸ್ ಮಾಡ್ತೀವಿ? ಟು ಟ್ರೀಟ್ ದಿ ಕ್ಯಾನ್ಸರ್ ಸೆಲ್ಸ್. ಓಕೆ, ಸೊ ಕ್ಯಾನ್ಸರನ್ನು ನಾವು ಟ್ರೀಟ್ ಮಾಡೋಕ್ಕೆ ರೇಡಿಯೋಥೆರಪಿ ಅಥವಾ ರೇಡಿಯೇಷನ್ ಥೆರಪಿ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ನೋಡೋಣ ನಾವು ಡೆಫಿನೇಷನ್ ಆಫ್ ರೇಡಿಯೇಷನ್ ಥೆರಪಿ. ರೇಡಿಯೋಥೆರಪಿ ಅಥವಾ ಅದನ್ನು ನಾವು ರೇಡಿಯೇಷನ್ ಥೆರಪಿ ಅಂತ ಹೇಳ್ಬೋದು. ಇಟ್ ಈಸ್ ಅ ಕ್ಯಾನ್ಸರ್ ಟ್ರೀಟ್ಮೆಂಟ್. ಹೌದು ಸರ್, ಯಾಕೆ ಯೂಸ್ ಮಾಡ್ತೀವಿ? ಟು ಟ್ರೀಟ್ ದಿ ಕ್ಯಾನ್ಸರ್ ದಟ್ ಯೂಸಸ್ ಹೈ ಇಂಟೆನ್ಸಿಟಿ ರೇಡಿಯೇಷನ್. ಏನು ಯೂಸ್ ಮಾಡ್ತೀವಿ ನಾವು? ಹೈ ಇಂಟೆನ್ಸಿಟಿ ರೇಡಿಯೇಷನ್ ಲೈಕ್ ಎಕ್ಸ್ರೇ ಆಗಿರ್ಬೋದು, ಗಾಮಾ ರೇಸ್ ಆಗಿರ್ಬೋದು, ಅಥವಾ ಪ್ರೋಟಾನ್ ಬೀಮ್ಸ್ ಆಗಿರ್ಬೋದು. ಇವೆಲ್ಲ ಏನಿದ್ದಾವೆ? ಹೈ ಎನರ್ಜಿ ರೇಡಿಯೇಷನ್ಸ್ ಇದ್ದಾವೆ. ಓಕೆ, ಟು ಡೆಸ್ಟ್ರಾಯ್ ಆರ್ ಶ್ರಿಂಕ್ ಕ್ಯಾನ್ಸರ್ ಸೆಲ್ಸ್. ಯಾಕೆ ಯೂಸ್ ಮಾಡ್ತಾ ಇದ್ದೀವಿ? ಕ್ಯಾನ್ಸರ್ ಸೆಲ್ಸನ್ನು ಡೆಸ್ಟ್ರಾಯ್ ಮಾಡೋಕ್ಕೆ ಅಥವಾ ಶ್ರಿಂಕ್ ಮೀನ್ಸ್ ದೊಡ್ಡದಿದ್ದಾವೆ ಸೆಲ್ಸ್, ಅದನ್ನು ಸಣ್ಣದು ಮಾಡೋಕ್ಕೆ. ಓಕೆ, ಅದಕ್ಕೆ ನಾವು ಯೂಸ್ ಮಾಡ್ತೀವಿ. ಐ ಥಿಂಕ್ ನಿಮಗೆ ಡೆಫಿನೇಷನ್ ಅರ್ಥ ಆಗಿರ್ಬೋದು. ರೇಡಿಯೋಥೆರಪಿ ಆರ್ ರೇಡಿಯೇಷನ್ ಥೆರಪಿ ಇಸ್ ದ ಕ್ಯಾನ್ಸರ್ ಟ್ರೀಟ್ಮೆಂಟ್ ದಟ್ ಯೂಸಸ್ ಹೈ ಎನರ್ಜಿ ರೇಡಿಯೇಷನ್ ಟು ಡೆಸ್ಟ್ರಾಯ್ ಆರ್ ಶ್ರಿಂಕ್ ದಿ ಕ್ಯಾನ್ಸರ್ ಸೆಲ್ಸ್. ಇಟ್ ವರ್ಕ್ ಬೈ ಡ್ಯಾಮೇಜಿಂಗ್ DNA ಆಫ್ ಕ್ಯಾನ್ಸರ್ ಸೆಲ್ಸ್ ಆ್ಯಂಡ್ ಪ್ರಿವೆಂಟಿಂಗ್ ದೆಮ್ ಫ್ರಮ್ ಗ್ರೋಯಿಂಗ್ ಆ್ಯಂಡ್ ಡಿವೈಡಿಂಗ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಇದು ಕೂಡ DNA ಅನ್ನು ಡ್ಯಾಮೇಜ್ ಮಾಡುತ್ತೆ. ಸೆಲ್ ಇರುತ್ತೆ, ಸೆಲ್ ಒಳಗಡೆ DNA ಇರುತ್ತೆನಾ, ಸೊ DNA ಅನ್ನು ಇದು ಡ್ಯಾಮೇಜ್ ಮಾಡುತ್ತೆ. ಸೊ DNA ಡ್ಯಾಮೇಜ್ ಆದಾಗ ಅಲ್ಲಿ ಸೆಲ್ ಗ್ರೋತ್ನೂ ಆಗೋದಿಲ್ಲ, ಸೆಲ್ ಡಿವಿಷನ್ನೂ ಆಗೋದಿಲ್ಲ. ಸೊ ಐ ಥಿಂಕ್ ನಿಮಗೆ ರೇಡಿಯೇಷನ್ ಥೆರಪಿ ಬಗ್ಗೆ ಸ್ವಲ್ಪನಾದರೂ ಐಡಿಯಾ ಬಂದಿರ್ಬೋದು. ನೆಕ್ಸ್ಟ್ ಗೋಲ್ಸ್. ಸೊ ಯಾಕೆ ಮಾಡ್ತೀವಿ ನಾವು? ಏನಿದೆ ನಮ್ಮ ಗೋಲ್ ಅಂದರೆ, ಫಸ್ಟ್ ಅದೇ ಥರ ಕ್ಯೂರೇಟಿವ್ ರೇಡಿಯೋಥೆರಪಿ ಅಥವಾ ರೇಡಿಯೇಷನ್ ಥೆರಪಿ. ಕ್ಯೂರೇಟಿವ್ ರೇಡಿಯೋಥೆರಪಿ ಇದರಲ್ಲಿ ಏನಾಗುತ್ತೆ? ಯೂಸಸ್ ಟು ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಕ್ಯಾನ್ಸರ್ ಸೆಲ್ಸ್ ಆ್ಯಂಡ್ ಕ್ಯೂರ್ ಕ್ಯಾನ್ಸರ್. ಅಂದರೆ ಕಂಪ್ಲೀಟಾಗಿ ಬಾಡಿಯಿಂದ ಕ್ಯಾನ್ಸರ್ಸನ್ನು ರಿಮೂವ್ ಮಾಡೋಕ್ಕೆ, ಕ್ಯಾನ್ಸರ್ ಸೆಲ್ಸನ್ನು ಕಿಲ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಅಡ್ಜುವೆಂಟ್ ರೇಡಿಯೋಥೆರಪಿ. ಮೊದಲೇನಿತ್ತು? ಅಡ್ಜುವೆಂಟ್ ಕೀಮೋಥೆರಪಿ ಇತ್ತು. ಇಲ್ಲೇನಿದೆ? ಅಡ್ಜುವೆಂಟ್ ರೇಡಿಯೋಥೆರಪಿ. ಸೊ ಅಡ್ಜುವೆಂಟ್ ರೇಡಿಯೋಥೆರಪಿ ಗಿವನ್ ಆಫ್ಟರ್ ಸರ್ಜರಿ ಟು ಎಲಿಮಿನೇಟ್ ರಿಮೇನಿಂಗ್ ಕ್ಯಾನ್ಸರ್ ಸೆಲ್ಸ್. ಓಕೆ, ಸೊ ಸರ್ಜರಿ ಮಾಡಿ ಕ್ಯಾನ್ಸರ್ ಸೆಲ್ಸನ್ನು ರಿಮೂವ್ ಮಾಡಿದ್ದೀರಾ, ಕ್ಯಾನ್ಸರ್ ಟ್ಯೂಮರನ್ನು ನೀವು ರಿಮೂವ್ ಮಾಡಿದ್ದೀರಾ, ಬಟ್ ಸ್ವಲ್ಪ ಇನ್ನೂ ಒಳಗಡೆ ಕ್ಯಾನ್ಸರ್ ಸೆಲ್ಸ್ ಇದ್ದಾವೆ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ನಾವು ಕಿಲ್ ಮಾಡೋಕ್ಕೆ ಅಡ್ಜುವೆಂಟ್ ರೇಡಿಯೋಥೆರಪಿ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಿಯೋ ಅಡ್ಜುವೆಂಟ್ ರೇಡಿಯೋಥೆರಪಿ ಅಂದರೆ ಗಿವನ್ ಬಿಫೋರ್ ಸರ್ಜರಿ ಟು ಶ್ರಿಂಕ್ ಟ್ಯೂಮರ್ ಆ್ಯಂಡ್ ಮೇಕ್ ದೆಮ್ ಈಸಿ ಟು ರಿಮೂವ್. ಓಕೆ, ಸೊ ಲಾರ್ಜ್ ಟ್ಯೂಮರ್ ಇದೆ. ಓಕೆ, ಏನಿದೆ? ಟ್ಯೂಮರ್ ಭಾಳ ಲಾರ್ಜ್ ಇದೆ, ದೊಡ್ಡ ಟ್ಯೂಮರ್ ಇದೆ, ಅದನ್ನು ನಾವು ಶ್ರಿಂಕ್ ಮಾಡೋಕ್ಕೆ. ಓಕೆ, ಲಾರ್ಜ್ ಟ್ಯೂಮರನ್ನು ಸ್ಮಾಲ್ ಟ್ಯೂಮರ್ ಆಗಿ ಕನ್ವರ್ಟ್ ಮಾಡ್ತೀವಿ. ಶ್ರಿಂಕ್ ಮಾಡಿದ ಮೇಲೆ ನಾವು ಈಸಿಲಿ ಸರ್ಜರಿ ಮಾಡಿ ರಿಮೂವ್ ಮಾಡ್ಬೋದು. ಅದನ್ನು ನಾವು ನಿಯೋ ಅಡ್ಜುವೆಂಟ್ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಓಕೆ, ಅಡ್ಜುವೆಂಟ್ ಅಂದರೆ ಏನು? ಆಫ್ಟರ್ ದಿ ಸರ್ಜರಿ. ನಿಯೋ ಅಡ್ಜುವೆಂಟ್ ಅಂದರೆ ಏನು? ಬಿಫೋರ್ ದಿ ಸರ್ಜರಿ. ನೆಕ್ಸ್ಟ್ ಪ್ಯಾಲಿಯೇಟಿವ್ ರೇಡಿಯೋಥೆರಪಿ. ಸೊ ಪ್ಯಾಲಿಯೇಟಿವ್ ಅಂದರೆ ನಿಮಗೆ ಗೊತ್ತಿದೆ, ಪ್ಯಾಲಿಯೇಟಿವ್ ಒಳಗಡೆ ಏನು ಮಾಡ್ತಾರೆ? 100% ಕ್ಯಾನ್ಸರ್ ಕ್ಯೂರ್ ಮಾಡೋಕ್ಕೆ ಆಗೋದಿಲ್ಲ, ಬಟ್ ಸ್ಟಿಲ್ ಅವ್ರ ಲೈಫ್ ಸ್ಟೈಲನ್ನು ಇಂಪ್ರೂವ್ ಮಾಡೋಕ್ಕೆ. ಓಕೆ, ಅವ್ರ ಲೈಫ್ ಸ್ಟೈಲನ್ನು ಇಂಪ್ರೂವ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ? ಪ್ಯಾಲಿಯೇಟಿವ್ ರೇಡಿಯೋಥೆರಪಿ ಮಾಡ್ತೀವಿ. ಓಕೆ, ಯೂಸ್ ಟು ರಿಲೀವ್ ಸಿಂಪ್ಟಮ್ಸ್ ಇನ್ ಅಡ್ವಾನ್ಸ್ಡ್ ಕ್ಯಾನ್ಸರ್ ಕೇಸಸ್ ಸಚ್ ಆಸ್ ಪೇನ್ ರಿಲೀಫ್ ಫ್ರಮ್ ಬೋನ್ ಮೆಟಾಸ್ಟಾಸಿಸ್. ಓಕೆ, ಸೊ ಇಲ್ಲಿ ಏನು ಮಾಡ್ತಾರೆ? ಸಿಂಪ್ಟಮ್ಸನ್ನು ಕಡಿಮೆ ಮಾಡೋಕ್ಕೆ ರೇಡಿಯೋಥೆರಪಿ ಯೂಸ್ ಮಾಡ್ತಾರೆ, ಕಂಪ್ಲೀಟಾಗಿ ಕ್ಯೂರ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಐ ಥಿಂಕ್ ನಿಮಗೆ ಗೋಲ್ಸ್ ಅರ್ಥ ಆಗಿರ್ಬೋದು. ಕ್ಯೂರೇಟಿವ್, ಅಡ್ಜುವೆಂಟ್, ನಿಯೋ ಅಡ್ಜುವೆಂಟ್ ಆ್ಯಂಡ್ ಪ್ಯಾಲಿಯೇಟಿವ್ ರೇಡಿಯೋಥೆರಪಿ ಇದ್ದಾವೆ. ನೆಕ್ಸ್ಟ್ ಟೈಪ್ಸ್ ಆಫ್ ರೇಡಿಯೋಥೆರಪಿ. ಸೊ ಟೈಪ್ಸ್ ಆಫ್ ರೇಡಿಯೋಥೆರಪಿಯಲ್ಲಿ ಇಲ್ಲಿ ಬರುತ್ತೆ. ಫಸ್ಟ್ ಎಕ್ಸ್ಟರ್ನಲ್ ಬೀಮ್ ರೇಡಿಯೋಥೆರಪಿ, ನೆಕ್ಸ್ಟ್ ಇದೆ ಇಂಟರ್ನಲ್ ರೇಡಿಯೋಥೆರಪಿ, ನೆಕ್ಸ್ಟ್ ಇದೆ ಸಿಸ್ಟಮಿಕ್ ರೇಡಿಯೋಥೆರಪಿ. ಓಕೆ, ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಎಕ್ಸ್ಟರ್ನಲ್ ಬೀಮ್ ರೇಡಿಯೋಥೆರಪಿ. ಇದರಲ್ಲಿ ಏನಾಗುತ್ತೆ? ಮೋಸ್ಟ್ ಕಾಮನ್ ಫಾರ್ಮ್ ಆಫ್ ರೇಡಿಯೋಥೆರಪಿ. ಹೌದು ಸರ್, ಇಟ್ ಈಸ್ ಅ ಮೋಸ್ಟ್ ಕಾಮನ್ ಫಾರ್ಮ್ ಆಫ್ ರೇಡಿಯೋಥೆರಪಿ. ವಿಚ್ ಈಸ್ ದ ಮೋಸ್ಟ್ ಕಾಮನ್ ಫಾರ್ಮ್ ಆಫ್ ರೇಡಿಯೋಥೆರಪಿ ಅಂತ ಕೇಳಿದರೆ ನೀವು ಏನಂತ ಹೇಳಬೇಕು? ಎಕ್ಸ್ಟರ್ನಲ್ ಬೀಮ್ ರೇಡಿಯೋಥೆರಪಿ ಅಂತ ಹೇಳಬೇಕು. ಓಕೆ, ಅ ಮಷೀನ್ ಡೈರೆಕ್ಟ್ ರೇಡಿಯೇಷನ್ ಬೀಮ್ ಎಟ್ ದಿ ಟ್ಯೂಮರ್. ಅಂದರೆ ಒಂದು ಮಷೀನ್ ಇದೆ, ಅದು ಟ್ಯೂಮರ್ ಮೇಲೆ ಡೈರೆಕ್ಟಾಗಿ ರೇಡಿಯೇಷನನ್ನು ಸೆಂಡ್ ಮಾಡುತ್ತೆ. ಸೊ ಆ ಟ್ಯೂಮರಲ್ಲಿರೋ ಸೆಲ್ಸ್ ಏನಾಗ್ತವೆ? ಡೆತ್ ಆಗ್ತವೆ. ಓಕೆ, ನೆಕ್ಸ್ಟ್
ಟ್ರೀಟ್ಮೆಂಟ್ ಈಸ್ ಯೂಸುವಲಿ ಗಿವನ್ ಓವರ್ ಮಲ್ಟಿಪಲ್ ಸೆಷನ್ಸ್, ಅಂದರೆ ಒಂದು ಟೈಮಲ್ಲೇ ಎಲ್ಲ ಸೆಲ್ಸನ್ನು ಕಿಲ್ ಮಾಡೋಕ್ಕೆ ಆಗೋದಿಲ್ಲ, ಮಲ್ಟಿಪಲ್ ಟೈಮ್ಸ್ ಕೊಡ್ತಾರೆ. ಮಲ್ಟಿಪಲ್ ಟೈಮ್ಸ್ ಏನು ಮಾಡ್ತಾರೆ, ಇದು ರೇಡಿಯೋಥೆರಪಿ ಕೊಡ್ತಾರೆ, ಮಲ್ಟಿಪಲ್ ಟೈಮ್ಸ್ ರೇಡಿಯೇಷನ್ ಥೆರಪಿ ಕೊಡ್ತಾರೆ. ಅದೇ ನಾವು ಎಕ್ಸಾಂಪಲ್ ನೋಡಿದ್ರೆ ಯಾವ್ಯಾವ ಥರ ಇದೆ ಅಂದರೆ 3D ಕಾನ್ಫಾರ್ಮಲ್ ರೇಡಿಯೇಷನ್ ಥೆರಪಿ. ಓಕೆ, 3D ಕಾನ್ಫಾರ್ಮಲ್ ರೇಡಿಯೇಷನ್ ಥೆರಪಿ ಇಲ್ಲಿ ಏನಾಗುತ್ತೆ, ಪ್ರಿಸೈಸ್ ಟಾರ್ಗೆಟಿಂಗ್ ಯೂಸಿಂಗ್ ಇಮೇಜಿಂಗ್. ಓಕೆ, ಪ್ರಿಸೈಸ್ ಅಂದರೆ ಒಂದು ಸೆಲ್ ಇದೆ ಅಂದರೆ ಪರ್ಟಿಕ್ಯುಲರ್ ಅದೇ ಸೆಲ್ಲಿಗೆ ಕಿಲ್ ಮಾಡುತ್ತೆ. ನೆಕ್ಸ್ಟ್ ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೇಷನ್ ಥೆರಪಿ. ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೇಷನ್ ಥೆರಪಿ ಅಂದರೆ ಇಂಟೆನ್ಸಿಟಿ ಕಂಟ್ರೋಲ್ ಆಗುತ್ತೆ, ಡಿಪೆಂಡ್ಸ್ ಆನ್ ದಿ ಟ್ಯೂಮರ್. ಓಕೆ, ಇಲ್ಲಿ ಏನಾಗುತ್ತೆ, ಅಡ್ಜಸ್ಟ್ ರೇಡಿಯೇಷನ್ ಇಂಟೆನ್ಸಿಟಿ ಫಾರ್ ಡಿಫರೆಂಟ್ ಟ್ಯೂಮರ್ ಏರಿಯಾಸ್. ಸೊ ಒಂದು ಪ್ಲೇಸಲ್ಲಿ ಟ್ಯೂಮರ್ ಇದೆ ಅಲ್ಲಿ ಬೇರೆ ಇಂಟೆನ್ಸಿಟಿ ಯೂಸ್ ಮಾಡ್ತಾರೆ, ಬ್ರೈನಲ್ಲಿ ಟ್ಯೂಮರ್ ಇದೆ ಅಲ್ಲಿ ಬೇರೆ ಇಂಟೆನ್ಸಿಟಿ ಯೂಸ್ ಮಾಡ್ತಾರೆ, ಅಷ್ಟು ಎನರ್ಜಿ. ಓಕೆ, ಇಲ್ಲಿ ಏನು ಮಾಡ್ತಾರೆ, ಇಂಟೆನ್ಸಿಟಿ ಮೀನ್ಸ್ ಎನರ್ಜಿ, ರೇಡಿಯೇಷನ್ ಎನರ್ಜಿಯನ್ನು ಕಂಟ್ರೋಲ್ ಮಾಡ್ಬೋದು ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೇಷನ್ ಥೆರಪಿ. ಸೊ ಇವೆಲ್ಲ ನೀವು ಅಷ್ಟೇ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ನಾಲೆಜ್ಗೋಸ್ಕರ. ಓಕೆ, ಮತ್ತು ಸ್ಟೀರಿಯೋಟ್ಯಾಟಿಕ್ ಬಾಡಿ ರೇಡಿಯೋಥೆರಪಿ. ಓಕೆ, ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ ಅಂದರೆ ಏನು, ಡೆಲಿವರ್ ಹೈ ಡೋಸ್ ಆಫ್ ರೇಡಿಯೇಷನ್ ಇನ್ ಫ್ಯೂವರ್ ಸೆಷನ್ಸ್. ಸೊ ಇಲ್ಲಿ ಏನಾಗುತ್ತೆ, ಹೈ ಡೋಸ್ ಆಫ್ ರೇಡಿಯೇಷನ್ ಕೊಡ್ತಾರೆ ಇನ್ ಫ್ಯೂ ಸೆಷನ್ಸ್. ಸೊ ಕೆಲವೊಂದು ಸೆಷನಲ್ಲಿ ಏನು ಮಾಡ್ತಾರೆ, ಜಾಸ್ತಿ ರೇಡಿಯೇಷನ್ ಕೊಡ್ತಾರೆ, ಅದಕ್ಕೋಸ್ಕರ ಅದನ್ನು ನಾವು ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಎಕ್ಸ್ಟರ್ನಲ್ ಬೀಮ್ ರೇಡಿಯೋಥೆರಪಿ ಅಂದರೆ ಅರ್ಥ ಆಗಿರ್ಬೋದು. ಏನು ಮಾಡ್ತಾರೆ, ಒಂದು ಮಷಿನ್ ಇರುತ್ತೆ, ಟ್ಯೂಮರ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮೀನ್ಸ್ ಅದೇನು ಮಾಡುತ್ತೆ, ಅಲ್ಲಿ ಟ್ಯೂಮರ್ ಮೇಲೆ ರೇಡಿಯೇಷನ್ ಬೀಮನ್ನು ಸೆಂಡ್ ಮಾಡುತ್ತೆ, ರೇಡಿಯೇಷನನ್ನು ಸೆಂಡ್ ಮಾಡುತ್ತೆ. ಸೊ ಆ ಟ್ಯೂಮರ್ ಏನಾಗುತ್ತೆ, ಡೆತ್ ಆಗಿಬಿಡುತ್ತೆ. ನೆಕ್ಸ್ಟ್ ಇಂಟರ್ನಲ್ ರೇಡಿಯೋಥೆರಪಿ. ಓಕೆ, ಸೊ ಇಂಟರ್ನಲ್ ರೇಡಿಯೋಥೆರಪಿ ಅಂದರೆ ಏನು, a radioactive source is placed inside the or near the tumor. ಓಕೆ, ಸೊ ಇಲ್ಲಿ ಎಕ್ಸ್ಟರ್ನಲ್ ಏನಾಗಿತ್ತು, ಹೊರಗಡೆಯಿಂದ ಒಂದು ಟ್ಯೂಮರ್ ಮೇಲೆ ನಾವು ಬೀಮ್ ಹಾಕ್ತಾ ಇದ್ದೀವಿ, ಹೊರಗಡೆಯಿಂದ ಒಂದು ಟ್ಯೂಮರ್ ಮೇಲೆ ರೇಡಿಯೇಷನ್ ಹಾಕ್ತಾ ಇದ್ದೀವಿ. ಬಟ್ ಇಲ್ಲಿ ಈ ಥರ ಇಲ್ಲ, ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಸೊ ಇದೇನಿದೆ ಟ್ಯೂಮರ್ ಇದೆ. ಓಕೆ, ಸೊ ಟ್ಯೂಮರ್ ಸೈಡಿಗೆ ನಾವು ಏನು ಮಾಡ್ತಾ ಇದ್ದೀವಿ, ರೇಡಿಯೋ ಆ್ಯಕ್ಟಿವ್ ಸೋರ್ಸ್ ಇಡ್ತಾ ಇದ್ದೀವಿ. ರೇಡಿಯೋ ಆ್ಯಕ್ಟಿವ್ ಸೋರ್ಸ್ ನಾವು ಟ್ಯೂಮರ್ ಸೈಡಲ್ಲಿ ಇಡ್ತಾ ಇದ್ದೀವಿ ಅಥವಾ ಟ್ಯೂಮರ್ ಒಳಗಡೆನೇ ಇಡ್ತಾ ಇದ್ದೀವಿ. ಸೊ ರೇಡಿಯೋ ಆ್ಯಕ್ಟಿವ್ ಸೋರ್ಸ್ ಇದೆ ಅಂತ ಅಂದ್ಕೊಳ್ಳೋಣ, ಇದೇನಿದೆ ರೇಡಿಯೋ ಆ್ಯಕ್ಟಿವ್ ಸೋರ್ಸ್, ಇದು ಏನು ಮಾಡುತ್ತೆ, ರೇಡಿಯೋ ಆ್ಯಕ್ಟಿವ್ ವೇವ್ಸ್ ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ. ಸೊ ರಿಲೀಸ್ ಮಾಡಿದಾಗ ಎಲ್ಲ ಸೆಲ್ಸ್ಗಳು ಏನಾಗ್ತವೆ, ಅಲ್ಲಿ ಡೆತ್ ಆಗ್ತವೆ, ಟ್ಯೂಮರಲ್ಲಿರೋ ಸೆಲ್ಸ್ ಎಲ್ಲ ಏನಾಗ್ತವೆ, ಡೆತ್ ಆಗ್ತವೆ. ಓಕೆ, ಯೂಸ್ಡ್ ಫಾರ್ ಪ್ರೋಸ್ಟೇಟ್, ಸರ್ವೈಕಲ್ ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್ಸ್. ಸೊ ಎಂತೆಂಥ ಕ್ಯಾನ್ಸರ್ಸ್ಗಳಿಗೆ ಯೂಸ್ ಮಾಡ್ಬೋದು, ಪ್ರೋಸ್ಟೇಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್ಗಳಿಗೆ ಕೂಡ ಇದು ಯೂಸ್ ಮಾಡಬಹುದು. ನೆಕ್ಸ್ಟ್ ಡೆಲಿವರ್ಸ್ ಟಾರ್ಗೆಟೆಡ್ ರೇಡಿಯೇಷನ್ ವಿತ್ ಮಿನಿಮಲ್ ಡ್ಯಾಮೇಜ್ ಟು ನಿಯರ್ ಬೈ ಟಿಶ್ಯೂ. ಇದು ಟಾರ್ಗೆಟೆಡ್ ರೇಡಿಯೇಷನ್ ಅಂದರೆ ಓನ್ಲಿ ಕ್ಯಾನ್ಸರ್ ಸೆಲ್ಸ್ ಅಷ್ಟೇ ಡೆತ್ ಆಗಬೇಕು, ಬೇರೆ ಟಿಶ್ಯೂ ಜಾಸ್ತಿ ಹಾರ್ಮ್ ಆಗಬಾರ್ದು ಅಂತ ನೋಡ್ಕೊಳ್ತಾರೆ ಇಲ್ಲಿ. ಓಕೆ, ಕ್ಯಾನ್ಸರ್ ಸೆಲ್ಸ್ ಏನಾಗ್ಬಿಡ್ತವೆ, ಕಂಪ್ಲೀಟ್ಲಿ ಡೆತ್ ಆಗಿಬಿಡ್ತವೆ. ಸೊ ಸೈಡಿಗಿರೋ ಕೆಲವೊಂದು ಸೆಲ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗ್ತವೆ, ಜಾಸ್ತಿ ಡ್ಯಾಮೇಜ್ ಏನು ಆಗೋದಿಲ್ಲ. ಸೊ ಇದು ಏನಿದೆ, ಇಂಟರ್ನಲ್ ರೇಡಿಯೋಥೆರಪಿ. ಇಂಟರ್ನಲ್ ರೇಡಿಯೋಥೆರಪಿ ಅಂದರೆ ಟ್ಯೂಮರ್ ಸೈಡಲ್ಲಿ ನಾವು ರೇಡಿಯೋ ಆ್ಯಕ್ಟಿವ್ ಸೋರ್ಸ್ ಇಡ್ತೀವಿ ಅಥವಾ ಟ್ಯೂಮರ್ ಒಳಗಡೆ ಕೂಡ ನಾವು ರೇಡಿಯೋ ಆ್ಯಕ್ಟಿವ್ ಸೋರ್ಸ್ ಇಡಬಹುದು. ಓಕೆ, ನೆಕ್ಸ್ಟ್ ಇದೆ ಸಿಸ್ಟಮಿಕ್ ರೇಡಿಯೋಥೆರಪಿ. ಸೊ ರೇಡಿಯೋ ಆ್ಯಕ್ಟಿವ್ ಡ್ರಗ್ ಇಲ್ಲಿ ಕೊಡ್ತಾರೆ. ಓಕೆ, ಇಲ್ಲಿ ರೇಡಿಯೋ ಆ್ಯಕ್ಟಿವ್ ಡ್ರಗ್ ಕೊಡ್ತಾರೆ, ಆರ್ ಗಿವನ್ ಓರಲ್ಲಿ ಆರ್ ಇಂಟ್ರಾವೀನಸ್ಲಿ. ಸೊ ರೇಡಿಯೋ ಆ್ಯಕ್ಟಿವ್ ಡ್ರಗ್ ಕೊಡ್ತಾರೆ, ಓರಲ್ಲಿ ಕೊಡ್ಬೋದು ಅಥವಾ ಇಂಟ್ರಾವೀನಸ್ಲಿ ಕೊಡ್ಬೋದು. ಯೂಸ್ಡ್ ಫಾರ್ ಥೈರಾಯ್ಡ್ ಕ್ಯಾನ್ಸರ್, ಬೋನ್ ಮೆಟಾಸ್ಟಾಸಿಸ್ ಆರ್ ಲಿಂಫೋಮಾ. ಸೊ ಎಂಥ ಪೇಷಂಟ್ಗಳಿಗೆ ಕೊಡ್ಬೋದು, ಥೈರಾಯ್ಡ್ ಕ್ಯಾನ್ಸರ್, ಬೋನ್ ಕ್ಯಾನ್ಸರ್ ಅಥವಾ ಲಿಂಫೋಮಾಸ್ ಇದ್ದರೂ ಕೂಡ, ಅಂದರೆ ಲಿಂಫ್ ನೋಡ್ ಕ್ಯಾನ್ಸರ್ ಇದ್ದರೂ ಕೂಡ ನಾವು ಅವರಿಗೆ ಕೊಡ್ಬೋದು. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ರೇಡಿಯೋ ಆ್ಯಕ್ಟಿವ್ ಅಯೋಡಿನ್ ಫಾರ್ ಥೈರಾಯ್ಡ್ ಕ್ಯಾನ್ಸರ್. ಓಕೆ, ರೇಡಿಯೋ ಆ್ಯಕ್ಟಿವ್ ಅಯೋಡಿನ್ ಕೊಟ್ಟಿದ್ದಾರೆ ಫಾರ್ ಥೈರಾಯ್ಡ್ ಕ್ಯಾನ್ಸರ್. ಸೊ ಥೈರಾಯ್ಡ್ ಕ್ಯಾನ್ಸರ್ ಇದ್ದಾಗ ರೇಡಿಯೋ ಆ್ಯಕ್ಟಿವ್ ಅಯೋಡಿನ್ ಕೂಡ ಕೊಡ್ಬೋದು. ಸೊ ರೇಡಿಯೋ ಆ್ಯಕ್ಟಿವ್ ಅಯೋಡಿನ್ ಇದೇನಿದೆ, ಇಟ್ ಈಸ್ ಅ ರೇಡಿಯೋ ಆ್ಯಕ್ಟಿವ್ ಡ್ರಗ್ ಇದೆ. ಈ ಡ್ರಗ್ ಹೋಗಿ ಏನು ಮಾಡುತ್ತೆ, ಥೈರಾಯ್ಡ್ ಕ್ಯಾನ್ಸರನ್ನು ಕಿಲ್ ಮಾಡುತ್ತೆ. ಸೊ ಐ ಥಿಂಕ್ ನಿಮಗೆ ಸಿಸ್ಟಮಿಕ್ ರೇಡಿಯೋಥೆರಪಿ ಅರ್ಥ ಆಗಿರ್ಬೋದು. ಇಲ್ಲಿ ಏನು ಮಾಡ್ತಾರೆ, ರೇಡಿಯೋ ಆ್ಯಕ್ಟಿವ್ ಡ್ರಗ್ ಕೊಡ್ತಾರೆ. ರೇಡಿಯೋ ಆ್ಯಕ್ಟಿವ್ ಡ್ರಗ್ ಎಲ್ಲಿ ಹೋಗುತ್ತೆ, ಥೈರಾಯ್ಡ್ ಕ್ಯಾನ್ಸರ್ ಹತ್ರ ಹೋಗುತ್ತೆ, ರೇಡಿಯೇಷನ್ ರಿಲೀಸ್ ಮಾಡುತ್ತೆ, ಕ್ಯಾನ್ಸರ್ ಸೆಲ್ಸನ್ನು ಕಿಲ್ ಮಾಡಿಬಿಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸೈಡ್ ಎಫೆಕ್ಟ್ಸ್ ಆಫ್ ರೇಡಿಯೋಥೆರಪಿ. ಸೊ ಎಕ್ಸಾಮಲ್ಲಿ ಕೇಳ್ಬೋದು ಸೈಡ್ ಎಫೆಕ್ಟ್ಸ್ ಆಫ್ ರೇಡಿಯೋಥೆರಪಿ. ಸೊ ಇದರೊಳಗಡೆ ಕೂಡ ಅಕ್ಯೂಟ್ ಅಥವಾ ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್ ಮತ್ತು ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಗಳಿರ್ತವೆ.
ಸೊ ಫಸ್ಟ್ ಸ್ಕಿನ್ ರಿಯಾಕ್ಷನ್ಸ್, ಇಲ್ಲಿ ಏನಾಗ್ಬೋದು, ರೆಡ್ನೆಸ್ ಆಗ್ಬೋದು, ಡ್ರೈನೆಸ್ ಆಗ್ಬೋದು, ಸ್ಕಿನ್ ರೆಡ್ನೆಸ್ ಆಗ್ಬೋದು, ಡ್ರೈನೆಸ್ ಆಗ್ಬೋದು, ಪೀಲಿಂಗ್ ಅಂದರೆ ಸ್ಕಿನ್ ಪೀಲ್ ಆಗ್ಬೋದು ಅಥವಾ ಬ್ಲಿಸ್ಟರ್ ಕೂಡ ಬರಬಹುದು. ನೆಕ್ಸ್ಟ್ ಫ್ಯಾಟಿಗ್ ಇರುತ್ತೆ, ಟೈರ್ಡ್ನೆಸ್ ಡ್ಯೂ ಟು ದಿ ಎನರ್ಜಿ ಡಿಮಾಂಡ್ ಫಾರ್ ಹೀಲಿಂಗ್. ಹೌದು, ಅಲ್ಲಿ ಏನಾಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ. ಓಕೆ, ರೇಡಿಯೇಷನ್ ಬಂದು ಏನಾಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ. ಸೊ ಡ್ಯಾಮೇಜ್ ಆಗಿರೋ ಪ್ಲೇಸಲ್ಲಿ ರಿಪೇರ್ ಆಗಬೇಕಲ್ಲ, ಅದಕ್ಕೋಸ್ಕರ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ನಮ್ಮ ಬಾಡಿಗೆ ಜಾಸ್ತಿ ಎನರ್ಜಿ ಬೇಕಾಗಿದೆ, ಅದಕ್ಕೋಸ್ಕರ ನಿಮಗೆ ವೀಕ್ನೆಸ್ ಫೀಲ್ ಆಗುತ್ತೆ. ನೆಕ್ಸ್ಟ್ ನಾಸಿಯಾ ಆ್ಯಂಡ್ ವಾಮಿಟಿಂಗ್ ಆಗಬಹುದು. ಓಕೆ, ನೆಕ್ಸ್ಟ್ ಹೇರ್ ಲಾಸ್ ಕೂಡ ಇಲ್ಲಿ ಆಗಬಹುದು. ಓಕೆ, ಹೇರ್ ಲಾಸ್ ಆಗ್ಬೋದು ಓನ್ಲಿ ಇನ್ ಟ್ರೀಟೆಡ್ ಏರಿಯಾಸ್, ಅಂದರೆ ಯಾವ ಪ್ಲೇಸಲ್ಲಿ ನಿಮಗೆ ರೇಡಿಯೋಥೆರಪಿ ಆಗಿದೆಯಲ್ಲ ಆ ಪ್ಲೇಸಲ್ಲಿ ಹೇರ್ ಲಾಸ್ ಆಗ್ಬೋದು. ಅಕ್ಯೂಟ್ ಒಳಗಡೆ ಏನು ಬರುತ್ತೆ, ಸ್ಕಿನ್ ಒಳಗಡೆ ರೆಡ್ನೆಸ್ ಆಗಿರ್ಬೋದು, ಸ್ಕಿನ್ ಡ್ರೈನೆಸ್ ಆಗ್ಬೋದು, ಪೀಲಿಂಗ್ ಅಥವಾ ಸ್ಕಿನ್ ಬ್ಲಿಸ್ಟರ್ಸ್ ಕೂಡ ಆಗಿರ್ಬೋದು. ಫ್ಯಾಟಿಗ್ ಇರುತ್ತೆ, ನಾಸಿಯಾ ಆ್ಯಂಡ್ ವಾಮಿಟಿಂಗ್ ಇರ್ಬೋದು. ಹೇರ್ ಲಾಸ್ ಯಾವ ಪ್ಲೇಸಲ್ಲಾಗುತ್ತೆ, ಯಾವ ಪ್ಲೇಸಲ್ಲಿ ನಿಮಗೆ ರೇಡಿಯೇಷನ್ ಥೆರಪಿ ಕೊಟ್ಟಿದ್ದಾರೆ ಅಲ್ಲಾಗುತ್ತೆ. ನೆಕ್ಸ್ಟ್ ಕ್ರಾನಿಕ್ ಒಳಗಡೆ ಏನೇನು ಬರುತ್ತೆ ಅಂತ ಕೇಳಿದಾಗ ಫಿಬ್ರೋಸಿಸ್ ಏನು ಬರುತ್ತೆ, ಫಿಬ್ರೋಸಿಸ್ ಅಂದರೆ ಇಲ್ಲಿ ಏನಾಗ್ಬೋದು, ಥಿಕ್ನಿಂಗ್ ಆರ್ ಸ್ಕಾರಿಂಗ್ ಆಫ್ ಟಿಶ್ಯೂ. ಸ್ಕಿನ್ ಅದು ಟಿಶ್ಯೂ ಇದೆಯಲ್ಲ ಆ ಟಿಶ್ಯೂ ಏನಾಗ್ಬೋದು, ಥಿಕ್ ಆಗ್ಬೋದು, ಸ್ಕಾರ್ ಆಗ್ಬೋದು, ಅಲ್ಲಿ ಗಾಯ ಬೀಳ್ಬೋದು, ಗಾಯ ಕೂಡ ಅಲ್ಲಿ ಬೀಳ್ಬೋದು. ನೆಕ್ಸ್ಟ್ ಇನ್ಫರ್ಟಿಲಿಟಿ ಆಗ್ಬೋದು ಇಫ್ ರೀಪ್ರೊಡಕ್ಟಿವ್ ಆರ್ಗನ್ ಆರ್ ಎಕ್ಸ್ಪೋಸ್ಡ್, ಅಂದರೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ಎಕ್ಸ್ಪೋಸ್ ಇದ್ದಾಗ ಅವರಿಗೆ ಇನ್ಫರ್ಟಿಲಿಟಿ ಕೂಡ ಆಗಬಹುದು. ನೆಕ್ಸ್ಟ್ ಸೆಕೆಂಡರಿ ಕ್ಯಾನ್ಸರ್ಸ್. ಸೊ ಸೆಕೆಂಡರಿ ಕ್ಯಾನ್ಸರ್ ಕೂಡ ಆಗ್ಬೋದು. ಯಾಕಂದರೆ ಸೆಕೆಂಡರಿ ಕ್ಯಾನ್ಸರ್ ಅಂದರೆ ಏನು, ಒಂದು ಕ್ಯಾನ್ಸರ್ ಸೆಲ್ ಹೋಗುತ್ತೆ ಬೇರೆ ಪ್ಲೇಸಲ್ಲಿ ಹೋಗಿ ಆ ಪ್ಲೇಸಲ್ಲಿ ಕೂಡ ಸೆಕೆಂಡರಿ ಕ್ಯಾನ್ಸರ್ ಅದು ಆಗ್ಬೋದು. ಓಕೆ, 1-2 ಸೆಲ್ಗಳು ಬೇರೆ ಪ್ಲೇಸಲ್ಲಿ ಹೋಗಿ ಆ ಸೆಲ್ಸ್ಗಳು ಏನಾಗ್ಬೋದು, ಕ್ಯಾನ್ಸರ್ ಸೆಲ್ಲಾಗಿ ಕನ್ವರ್ಟ್ ಆಗಬಹುದು. ಓಕೆ, ಸೆಕೆಂಡರಿ ಕ್ಯಾನ್ಸರ್ಸ್ ಆಗ್ಬೋದು, ರೇರ್, ಬಟ್ ರೇಡಿಯೇಷನ್ ಎಕ್ಸ್ಪೋಜರ್ ಮೇ ಇನ್ಕ್ರೀಸ್ ಫ್ಯೂಚರ್ ಕ್ಯಾನ್ಸರ್ ರಿಸ್ಕ್. ಓಕೆ, ಸೊ ಕ್ಯಾನ್ಸರ್ ರಿಸ್ಕ್ ಕೂಡ ಆಗ್ಬಹುದು, ಸೆಕೆಂಡರಿ ಕ್ಯಾನ್ಸರ್ ಆಗಬಹುದು ಅಂತ ಅರ್ಥ. ನೆಕ್ಸ್ಟ್ ಆರ್ಗನ್ ಡ್ಯಾಮೇಜ್ ಕೂಡ ಆಗ್ಬೋದು. ಎಕ್ಸಾಂಪಲ್ ಲಂಗ್, ಹಾರ್ಟ್, ಕಿಡ್ನಿ ಡ್ಯಾಮೇಜ್ ಆಗಬಹುದು ಡಿಪೆಂಡಿಂಗ್ ಆನ್ ಟ್ರೀಟ್ಮೆಂಟ್ ಸೈಟ್. ಸೊ ಯಾವ ಸೈಟ್ ಮೇಲೆ ನೀವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಯಾವ ಸೈಟ್ ಮೇಲೆ ನೀವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಲ್ಲ, ಯಾವ ಸೈಟಿಗೆ ನೀವು ರೇಡಿಯೇಷನ್ ಥೆರಪಿ ಕೊಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆರ್ಗನ್ ಡ್ಯಾಮೇಜ್. ಸೊ ಐ ಥಿಂಕ್ ನಿಮಗೆ ಕ್ರಾನಿಕ್ ಆ್ಯಂಡ್ ಅಕ್ಯೂಟ್ ಸೈಡ್ ಎಫೆಕ್ಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ನರ್ಸಿಂಗ್ ಕೇರ್ ಆಫ್ ರೇಡಿಯೋಥೆರಪಿ ಪೇಷಂಟ್. ಸೊ ಒಂದು ರೇಡಿಯೇಷನ್ ಥೆರಪಿ ಪೇಷಂಟ್ ತೊಗೋತಾ ಇದ್ದಾನೆ, ಸೊ ಅಲ್ಲಿಗೆ ನೀವು ಏನೇನು ಕೇರ್ ಕೊಡ್ತೀರಾ. ಎಜುಕೇಟ್ ದಿ ಪೇಷಂಟ್ ಅಬೌಟ್ ಸ್ಕಿನ್ ಕೇರ್. ಹೌದು ಸರ್, ಜಾಸ್ತಿ ಇಲ್ಲಿ ಏನಾಗುತ್ತೆ, ಸ್ಕಿನ್ ಮೇಲೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಸ್ಕಿನ್ ಕೇರ್ ತೊಗೊಳೋಕ್ಕೆ ನಾವು ಹೇಳಬೇಕು. ಅವಾಯ್ಡ್ ಹಾರ್ಸ್ ಶೋಪ್, ಅಂದರೆ ಯಾವ ಭಾಳ ಪವರ್ಫುಲ್ ಶೋಪ್ ಇರ್ತವೆ ಅಲ್ಲಿ ಯೂಸ್ ಮಾಡಬಾರ್ದು. ಆ್ಯಂಡ್ ಪ್ರೊಟೆಕ್ಟ್ ಫ್ರಮ್ ಸನ್ ಎಕ್ಸ್ಪೋಜರ್. ಸೊ ಸನ್ ಎಕ್ಸ್ಪೋಜರ್ ಜಾಸ್ತಿ ಹೋಗಬಾರ್ದು, ಯಾಕಂದರೆ ಮತ್ತೆ ಸ್ಕಿನ್ ಡ್ರೈ ಆಗುತ್ತೆ. ಓಕೆ, ಸೊ ಇರಿಟೇಟ್ ಆಗುತ್ತೆ. ನೆಕ್ಸ್ಟ್ ಮಾನಿಟರ್ ಫಾರ್ ಫ್ಯಾಟಿಗ್ ಆ್ಯಂಡ್ ಎನ್ಕರೇಜ್ ರೆಸ್ಟ್ ಆ್ಯಂಡ್ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್. ಓಕೆ, ಅವರಿಗೆ ಫ್ಯಾಟಿಗ್ ಆಗಿದೆ, ವೀಕ್ನೆಸ್ ಆಗಿದೆ, ಅವರಿಗೆ ರೆಸ್ಟ್ ಮಾಡಂತ ಹೇಳಬೇಕು ಮತ್ತು ನ್ಯೂಟ್ರಿಷನ್ ನಾವು ಕೊಡಬೇಕು. ನೆಕ್ಸ್ಟ್ ಅಸೆಸ್ ಫಾರ್ ರೇಡಿಯೇಷನ್ ಬರ್ನ್ಸ್. ಸೊ ಯಾವ್ಯಾವ ಪ್ಲೇಸಲ್ಲಿ ರೇಡಿಯೇಷನ್ ಬರ್ನ್ ಆಗಿದೆ ಅದಕ್ಕೆ ಅಸೆಸ್ ಮಾಡಬೇಕು. ಆ್ಯಂಡ್ ಪ್ರೊವೈಡ್ ಸೂದಿಂಗ್ ಟ್ರೀಟ್ಮೆಂಟ್, ಅಂದರೆ ಅದನ್ನು ಕಡಿಮೆ ಮಾಡೋಕ್ಕೆ, ಆ ಬರ್ನನ್ನು ಕಡಿಮೆ ಮಾಡೋಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕು. ನೆಕ್ಸ್ಟ್ ಸಪೋರ್ಟ್ ಇಮೋಷ್ನಲ್ ವೆಲ್ಬಿಂಗ್, ಅಂದರೆ ಸೈಕಲಾಜಿಕಲ್ ಸಪೋರ್ಟ್ ಕೊಡಬೇಕು ನಾವು. ಸ್ಟ್ರೆಸ್, ಎನ್ಸೈಟಿ, ಡಿಪ್ರೆಷನ್ ಇರುತ್ತೆ ಅವರಿಗೆ, ಸೈಕಲಾಜಿಕಲ್ ಸಪೋರ್ಟ್ ಕೊಡಬೇಕು. ಮತ್ತು ಮಾನಿಟರ್ ಫಾರ್ ಲೇಟ್ ಕಾಂಪ್ಲಿಕೇಶನ್ಸ್ ಆ್ಯಂಡ್ ಶೆಡ್ಯೂಲ್ ಫಾಲೋಅಪ್ಸ್. ಅವರಿಗೆ ಏನಾದರೂ ಕಾಂಪ್ಲಿಕೇಶನ್ಸ್ ಇದ್ದರೆ ಮಾನಿಟರ್ ಮಾಡಬೇಕು ಮತ್ತು ಅವ್ರಿಗೆ ಫಾಲೋಅಪ್ಸ್ ಹೇಳಬೇಕು, ಯಾವಾಗ ಮತ್ತೆ ನೀವು ಬರಬೇಕು, ಏನೇನು ಕೇರ್ ತೊಗೋಬೇಕು ಪ್ರತಿಯೊಂದನ್ನು ನೀವು ಅವರಿಗೆ ಹೇಳಬೇಕು. ಸೊ ಐ ಥಿಂಕ್ ನಿಮಗೆ ರೇಡಿಯೇಷನ್ ಥೆರಪಿ ಅರ್ಥ ಆಗಿರ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.